ಕಾಗವಾಡದಲ್ಲಿ ಶುರುವಾಯಿತು ರಮೇಶ್ ಮತ್ತು ಸತೀಶ್ ಜಾರಕಿಹೊಳಿ ಆಪ್ತರ ಫೈಟ್. ಮಾಜಿ ಸಚಿವ ಶ್ರೀಮಂತ್ ಪಾಟೀಲ್ಗೆ ಬಟ್ಟೆ ಬಿಚ್ಚಿಸ್ತೀನಿ ಅಂತ ಹಾಲಿ ಶಾಸಕ ರಾಜು ಕಾಗೆ ಹೇಳಿದ್ದಾರೆ. ನನ್ನ ತಂಟೆಗೆ ಬಂದರೆ ನಿನ್ನನ್ನು ಬೆತ್ತಲೆ ಮಾಡಿ ಮೆರವಣಿಗೆ ಮಾಡ್ತೀನಿ. ಐನಾಪುರ ಪಟ್ಟಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಬಹಿರಂಗವಾಗಿ ರಾಜು ಕಾಗೆ ಹೇಳಿದ್ದಾರೆ. ರಾಜು ಕಾಗೆ ಅವರು ಒಂದು ಸ್ವಲ್ಪ ಈ ಥರದ ಹೇಳಿಕೆಗಳನ್ನ ಆಗಾಗ್ಗೆ ಕೊಡ್ತಿರ್ತಾರೆ, ಇದೊಂದೇ ಅಲ್ಲ, ಸಾಕಷ್ಟು ಸರ್ತಿ ಅವರು ಹೇಳಿಕೆಗಳು ಬೇರೆ ರೀತಿಯಲ್ಲಿ ಕೊಟ್ಟಿರ್ತಕ್ಕಂಥ ಉದಾಹರಣೆ ಇದೆ. ಯಾಕೆ ಅಂದರೆ ಶ್ರೀಮಂತ್ ಪಾಟೀಲ್ ಅವರು ಏನೂ ಅಭಿವೃದ್ಧಿ ಮಾಡಿಲ್ಲ ರಾಜು ಕಾಗೆ ಅಂತ ಆರೋಪ ಮಾಡಿದ್ರು. ಅದಕ್ಕೆ ರಿಯಾಕ್ಷನ್. ನಿನ್ನ ಬಿಡಲ್ಲ, ನನ್ನ ತಂಟೆಗೆ ಬರಕ್ಕೆ ಹೋಗಬೇಡ. ನನ್ನ ತಂಟೆಗೆ ಬಂದಂದ್ರೆ ನಿನ್ನ ಬದಲೆ ಮಾಡಿ ಮೆರವಣಿಗೆ ಮಾಡ್ತೇನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಚೇತನ್ ಅವರಿಂದ ಪಡೆಯೋಣ. ಚೇತನ್, ಇದು ವೈಯಕ್ತಿಕವಾಗಿ ರಾಜು ಕಾಗೆ ಮತ್ತು ಶ್ರೀಮಂತ್ ಪಾಟೀಲ್ ನಡುವಣ ಭಿನ್ನಾಭಿಪ್ರಾಯನ ಅಥವಾ ಇವರ ಆಪ್ತರು ಅಂತ ಅನಿಸ್ಕೊಂಡ ಸತೀಶ್ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಆ ಥರ ಬರುತ್ತಾ ಇದು ಇವರಿಬ್ಬರ ನಡುವಿನ ಜಗಳ? ಅರವಿಂದ್, ಖಂಡಿತವಾಗಿ ಕೂಡ ಇದು ವೈಯಕ್ತಿಕ ವಿಚಾರ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಮೊದಲಿನಿಂದಲೂ ಕೂಡ ಕಾಗವಾಡ ಮತಕ್ಷೇತ್ರದಲ್ಲಿ ರಾಜು ಕಾಗೆ ಹಾಗೂ ಶ್ರೀಮಂತ್ ಪಾಟೀಲ್ ವಿರುದ್ಧ ಸಾಕಷ್ಟು ಜಿದ್ದಾಜಿದ್ದಿ ಇರುವಂತದ್ದು. ಹೀಗಾಗಿ ನಿನ್ನೆ ನಡೆದಂತಹ ಒಂದು ಕಾರ್ಯಕ್ರಮದಲ್ಲಿ ಶಾಸಕ ರಾಜು ಕಾಗೆ ಮಾಜಿ ಶಾಸಕ ಶ್ರೀಮಂತ್ ಪಾಟೀಲ್ ವಿರುದ್ಧ ವಾಗ್ದಾಳಿ ನಡೆಸಿರುವಂತದ್ದು. ಅದರಲ್ಲೂ ಕೂಡ ನನ್ನ ತಂಟೆಗೆ ಬರಬೇಡ, ನನ್ನ ತಂಟೆಗೆ ಬಂದ್ರೆ ನಿನ್ನ ಬೆತ್ತಲೆ ಮಾಡಿ ಮೆರವಣಿಗೆ ಮಾಡ್ತೀನಿ ಎನ್ನುವ ಮಾತುಗಳನ್ನ ಆಡಿರುವಂತದ್ದು. ಹೀಗಾಗಿ ಶಾಸಕ ರಾಜೀವ್ ಕಾಗೆ ವಿರುದ್ಧ ಏನು ಮಾಜಿ ಶಾಸಕ ಶ್ರೀಮಂತ್ ಪಾಟೀಲ್ ಇದ್ರು, ಅವರು ಕೆಲ ದಿನಗಳ ಹಿಂದಷ್ಟೇ ಸಾಕಷ್ಟು ಭ್ರಷ್ಟಾಚಾರದ ಆರೋಪಗಳನ್ನ ಮಾಡಿದ್ರು. ಕಾಗವಾಡ ಕ್ಷೇತ್ರದಲ್ಲಿ ಭ್ರಷ್ಟಾಚಾರ ಆಗ್ತಾ ಇದೆ ಆರೋಪಗಳನ್ನ ಮಾಡಿದ್ರು. ಹೀಗಾಗಿ ಶ್ರೀಮಂತ್ ಪಾಟೀಲ್ ಅವರಿಗೆ ತಿರುಗೇಟು ನೀಡುವ ಭರದಲ್ಲಿ ಶಾಸಕ ರಾಜೀವ್ ಕಾಗೆ ಈಗ ಶ್ರೀಮಂತ್ ಪಾಟೀಲ್ ವಿರುದ್ಧ ಬಟ್ಟೆ ಬಿಚ್ಚಿಸಿ ಬೆತ್ತಲೆ ಮೆರವಣಿಗೆ ಅನ್ನೋ ಮಾತುಗಳನ್ನ ಆಡಿರುವಂತದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು ಚೇತನ್ ತಮ್ಮ ಎಲ್ಲ ಮಾಹಿತಿಗಾಗಿ. ಒಟ್ಟಾರೆ ಆಗಾಗ್ಗೆ ರಾಜು ಕಾಗೆ ಅವರು ಈ ಥರದ ಹೇಳಿಕೆಗಳನ್ನ ಕೊಡೋದ್ರಲ್ಲಿ ಫೇಮಸ್. ತುಂಬ ಈ ಹಿಂದೆನೂ ಸ್ವಲ್ಪ ಕಾಂಟ್ರವರ್ಸಿ ಫೇಮಸ್ ಇದನ್ನು ಏನೋ ಸ್ಟೇಟ್ಮೆಂಟ್ಗಳು ಕೊಟ್ಟಿದ್ದಾರೆ. ಈಗಲೂ ಅದು ಮುಂದುವರೆದ ಭಾಗ. ನಿನ್ನ ಬಿಡಲ್ಲ, ನನ್ನ ತಂಟೆಗೆ ಬರಕ್ಕೆ ಹೋಗಬೇಡ. ನನ್ನ ತಂಟೆಗೆ ಬಂದಂದ್ರೆ ನಿನ್ನ ಬದಲೆ ಮಾಡಿ ಮೆರವಣಿಗೆ ಮಾಡ್ತೇನೆ.